ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಜಿಯೋಪೊಲಿಟಿಕಲಿ ಅನೇಕ ಡೆವಲಪ್ಮೆಂಟ್ಗಳು ಪ್ರತಿನಿತ್ಯ ಆಗ್ತಾ ಇದೆ. ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳೇ ಆಗ್ತಾ ಇದೆ. ಅದರಲ್ಲೂ ಕೂಡ ನರೇಂದ್ರ ಮೋದಿಯವರು ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ರಲ್ಲ, ರಷ್ಯಾದಲ್ಲಿ ಹೋಗಿ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವವನ್ನು ನರೇಂದ್ರ ಮೋದಿಯವರು ಪಡೆದುಕೊಂಡ್ರಲ್ಲ, ಪುತಿನ್ ಜೊತೆಗೆ ತಬ್ಬಿಕೊಂಡು ಮಾತನಾಡಿದ್ರಲ್ಲ, ಇದಾದ ಬಳಿಕ ಇಡೀ ವಿಶ್ವ ಭಾರತದತ್ತ ಮತ್ತಷ್ಟು ನೋಡ್ತಾ ಇದೆ. ಭಾರತದ ವಿದೇಶಾಂಗ ನೀತಿ ಸಾಕಷ್ಟು ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ ಅಂತ ಅನೇಕರು ಯೋಚನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅಮೆರಿಕ ಭಾರತದ ಮೇಲೆ ಬಹಳ ನಿಗಾ ವಹಿಸಿದೆ. ಭಾರತಕ್ಕೆ ಪರೋಕ್ಷವಾಗಿ ಎಚ್ಚರಿಕೆ ಕೊಡುವಂತಹ ಕೆಲಸ ಮಾಡ್ತಾ ಇದೆ. ಭಾರತದ ನೀತಿ ನಿರ್ಧಾರಗಳು ಸರಿಯಾಗಿಲ್ಲ ಅಂತ ಪರೋಕ್ಷವಾಗಿ ಟೀಕೆ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಿಂತುಕೊಂಡು ರಷ್ಯಾ ಭಾರತದ ಪರವಾಗಿ ಮತ್ತೊಂದು ಮಾತನಾಡಿದೆ. ಅದು ಕೂಡ ದೊಡ್ಡ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಇದು ಈಗ ಮತ್ತೊಮ್ಮೆ ಹಂಗಾಮವನ್ನು ಸೃಷ್ಟಿ ಮಾಡಿದೆ. ಮಿತ್ರರೇ, ರಷ್ಯಾ ಭಾರತದ ಪರವಾಗಿ ಏನು ಹೇಳುತ್ತು, ಅಮೆರಿಕ ಯಾವ ರೀತಿಯಾಗಿ ಭಾರತದ ಮೇಲೆ ಪ್ರೆಷರ್ ಹಾಕುವಂಥ ಕೆಲಸ ಮಾಡ್ತಾ ಇದೆ, ಮುಂಬರುವ ದಿನಗಳಲ್ಲಿ ಏನೇನು ಬದಲಾವಣೆ ಆಗಬಹುದು, ಯಾಕೋಸ್ಕರವಾಗಿ ಈ ಡೆವಲಪ್ಮೆಂಟ್ ಆಗ್ತಾ ಇದೆ, ವಿಶ್ವ ರಾಜಕಾರಣ ಯಾವ ರೀತಿಯಾಗಿ ಬದಲಾಗ್ತಾ ಇದೆ, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆರಂಭವಾದ ಬಳಿಕ ಭಾರತ ಮತ್ತು ರಷ್ಯಾದ ಸಂಬಂಧ ಸ್ವಲ್ಪ ಹಳಸಿದೆ ಅಂತ ಅನೇಕರು ಮಾತನಾಡ್ತಾ ಇದ್ರು. ಯಾಕೆಂದರೆ ಭಾರತ ಒಂದು ಅಂತರವನ್ನು ಕಾಯ್ದುಕೊಂಡಿತ್ತು. ಅದೊಂದು ಹೆಲ್ದಿ ಅಂತರ ಇರಬೇಕಿತ್ತು. ಆ ಸಂದರ್ಭಕ್ಕೆ ಅದು ಅನಿವಾರ್ಯ. ಯಾಕೆಂದರೆ ಯುದ್ಧ ಮಾಡ್ತಿರೋರ ಜೊತೆಗೆ ನಾವು ಕೈ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಅಂದು ಇರಲಿಲ್ಲ. ಹೀಗಾಗಿ ಭಾರತ ತನ್ನ ಲಾಭವನ್ನು ಮಾತ್ರ ನೋಡ್ಕೊಳ್ತಾ ಇತ್ತು. ಅಮೆರಿಕ ಜೊತೆಗೂ ಸ್ನೇಹವನ್ನು ಉಳಿಸ್ಕೊಂಡು ರಷ್ಯಾ ಜೊತೆಗೆ ಒಂದು ಹೆಲ್ದಿ ಸ್ನೇಹವನ್ನು ಹಾಗೆ ಮುಂದುವರೆಸಿತ್ತು. ಆದರೆ ಈಗ ನರೇಂದ್ರ ಮೋದಿಯವರು ಭಾರತದಲ್ಲಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಬಳಿಕ ತನ್ನ ಪ್ರಪ್ರಥಮ ದ್ವಿಪಕ್ಷೀಯ ಭೇಟಿಯನ್ನು ರಷ್ಯಾಗೆ ಕೈಗೊಳ್ತಾರೆ. ರಷ್ಯಾದ ಪುತಿನನ್ನು ತಬ್ಬಿಕೊಳ್ತಾರೆ. ರಷ್ಯಾದ ಪುತಿನ್ ಜೊತೆಗೆ ಆತ್ಮೀಯವಾಗಿ ಮಾತುಕತೆ ನಡೆಸ್ತಾರೆ. ಅನೇಕ ಒಪ್ಪಂದಗಳಾಗತ್ತೆ. ಭಾರತ ಮತ್ತು ರಷ್ಯಾದ ಸಂಬಂಧವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ. ಮಿತ್ರರೇ, ಈ ಭೇಟಿ ಜಗತ್ತಿಗೆ ಆಶ್ಚರ್ಯವನ್ನು ತಂದಿತ್ತು. ಯಾಕೆಂದರೆ ಇದೇ ನರೇಂದ್ರ ಮೋದಿಯವರು ಈ ಹಿಂದೆ ಪುತಿನನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ತಬ್ಬಿಕೊಂಡಿರಲಿಲ್ಲ. ಕೇವಲ ಶೇಕ್ ಹ್ಯಾಂಡನ್ನು ಮಾಡಿ ಇದು ಯುದ್ಧದ ಸಮಯ ಅಲ್ಲ ಅಂತ ಪಾಠ ಹೇಳಿದರು. ಯುದ್ಧದಿಂದ ಯಾವುದಕ್ಕೂ ಪರಿಹಾರ ಸಿಗೋದಿಲ್ಲ, ಶಾಂತಿ ಮಾತುಕತೆಗೆ ಮರಳಿ ಅಂತ. ಈಗ ನರೇಂದ್ರ ಮೋದಿಯವರು ರಷ್ಯಾ ಪ್ರವಾಸ ಕೈಗೊಂಡಿದ್ದಾರೆ. ರಷ್ಯಾ ಜೊತೆಗೆ ಆತ್ಮೀಯವಾಗಿ ವರ್ತಿಸ್ತಾ ಇದ್ದಾರೆ. ರಷ್ಯಾ ಕೊಟ್ಟಂತಹ ಅತ್ಯುನ್ನತ ನಾಗರಿಕ ಗೌರವವನ್ನು ನರೇಂದ್ರ ಮೋದಿಯವರು ಸ್ವೀಕರಿಸಿದ್ದಾರೆ. ಇದು ಜಗತ್ತಿಗೆ ಆಶ್ಚರ್ಯವನ್ನು ತಂದಿತ್ತು. ಮಿತ್ರರೇ, ಇದಾಗ್ತಿದ್ದ ಹಾಗೆ ಅಮೆರಿಕ ಭಾರತದ ಮೇಲೆ ನಿರಂತರವಾಗಿ ಪ್ರೆಷರ್ ಕ್ರಿಯೇಟ್ ಮಾಡುವ ಕೆಲಸವನ್ನು ಮಾಡ್ತಾ ಇತ್ತು. ಅಮೆರಿಕಕ್ಕೂ ಕೂಡ ಇದು ದೊಡ್ಡ ಶಾಕಿಂಗ್ ಸಂಗತಿ. ಯಾಕೆಂದರೆ ಭಾರತದಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವರು. ಭಾರತದಲ್ಲಿರುವಂತಹ ಅಮೆರಿಕದ ರಾಯಭಾರಿ ಎರಿಕ್ ಗಾರ್ಸೆತಿ ಈ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಭಾರತ ಅಲ್ಲೆಲ್ಲೋ ಯುದ್ಧ ನಡೀತಾ ಇದೆ, ಬಹಳ ದೂರ ಇದೆ ಅಂತ ಸುಮ್ಮನೆ ಕೂರುವಂತಹ ಪರಿಸ್ಥಿತಿಯಲ್ಲಿಲ್ಲ. ಇವತ್ತು ಜಗತ್ತು ಎಲ್ಲೇ ಯುದ್ಧ ಆದರೂ ಕೂಡ ಅದರ ಪರಿಣಾಮವನ್ನು ಎದುರಿಸುತ್ತೆ. ಎಲ್ಲ ದೇಶಗಳು ಕೂಡ ಪರಿಣಾಮವನ್ನು ಎದುರಿಸುತ್ತೆ. ಹೀಗಂತ ಭಾರತಕ್ಕೆ ಒಂದು ಟಾಂಗ್ ಕೊಟ್ಟಿದ್ರು. ನೀವು ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗ್ತಾ ಇರುವಂಥದ್ದು, ನಾವು ಇದರಲ್ಲಿ ನ್ಯೂಟ್ರಲ್ ಆಗಿರ್ತೀವಿ ಅಂತ ರಷ್ಯಾಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ಎರಿಕ್ ಗಾರ್ಸೆತಿ ಮಾತನಾಡಿದರು. ಮಿತ್ರರೇ, ಇದಿಷ್ಟೇ ಅಲ್ಲ, ಅಮೆರಿಕದ ಭದ್ರತಾ ಸಲಹೆಗಾರ ಕೂಡ ಭಾರತದ ವಿರುದ್ಧವಾಗಿ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಪದೇ ಪದೇ ಅಮೆರಿಕದಿಂದ ಭಾರತದ ಪರವಾಗಿ ಒಂದೊಂದೇ ಸ್ಟೇಟ್ಮೆಂಟ್ಗಳು ಬರೋದಕ್ಕೆ ಶುರುವಾಗಿದ್ವು. ಎಲ್ಲದಕ್ಕೂ ಕಾರಣ ಆಗಿದ್ದು ನರೇಂದ್ರ ಮೋದಿಯವರ ರಷ್ಯಾ ಭೇಟಿ. ಇದಾಗ್ತಿದ್ದ ಹಾಗೆ ಮಿತ್ರರೇ, ರಷ್ಯಾ ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಿಂತುಕೊಂಡು ಭಾರತದ ಪರವಾಗಿ ಧ್ವನಿ ಎತ್ತಿದೆ. ರಷ್ಯಾ ಏನು ಹೇಳಿದೆ, ಭಾರತದ ವಿರುದ್ಧ ಇವತ್ತು ಅನಗತ್ಯವಾಗಿ ಪ್ರೆಷರ್ ಕ್ರಿಯೇಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಭಾರತ ಒಂದು ಸರ್ವಶಕ್ತ ಸಾರ್ವಭೌಮ ರಾಷ್ಟ್ರ, ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾರತ ಏನೇ ಇದ್ರೂ ಕೂಡ ತನ್ನ ಪ್ರಜೆಗಳ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೆ, ಅನಗತ್ಯ ವಿಚಾರದಲ್ಲಿ ಮೂಗು ತೂರಿಸೋದಿಲ್ಲ. ಹೀಗಂತ ರಷ್ಯಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹೇಳಿದೆ. ಮಿತ್ರರೇ, ಈ ಮಾತಿಗೆ ಈಗ ಸಾಕಷ್ಟು ಮಹತ್ವ ಬಂದಿದೆ. ಯಾಕೆ ಗೊತ್ತಾ, ರಷ್ಯಾ ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷ, ಆ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದೆ. ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಟ್ಟು 15 ಸದಸ್ಯರು ಇರ್ತಾರೆ. ಇದರಲ್ಲಿ 5 ಕಾಯಂ ಸದಸ್ಯರು. ರಷ್ಯಾ, ಫ್ರಾನ್ಸ್, UK, ಅಮೆರಿಕ, ಚೀನಾ, ಈ 5 ದೇಶಗಳು ಕಾಯಂ ಸದಸ್ಯತ್ವ ಹೊಂದಿದ್ದಾವೆ. ಇನ್ನುಳಿದಂತೆ ಪ್ರತಿ 2 ವರ್ಷಕ್ಕೊಮ್ಮೆ 10 ದೇಶಗಳಿಗೆ ಸದಸ್ಯತ್ವ ಸಿಗುತ್ತೆ. ಇದರಲ್ಲಿ ಈ 15 ದೇಶಗಳಿಗೂ ಕೂಡ ಪ್ರತಿ 1 ತಿಂಗಳಿಗೆ ಅಧ್ಯಕ್ಷಗಿರಿ ಸಿಗುತ್ತೆ. ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಈ ಬಾರಿ ಜುಲೈ ತಿಂಗಳಿನಲ್ಲಿ ರಷ್ಯಾ ಅಧ್ಯಕ್ಷ ಗಾದಿಗೆ ಏರಿದೆ. ಮಿತ್ರರೇ, ರಷ್ಯಾ ಅಧ್ಯಕ್ಷ ಗಾದಿಗೆ ಬರಬಾರ್ದು ಅಂತೇಳಿ ಅಮೆರಿಕ ಸೇರಿದಂತೆ ಮಿತ್ರಮಂಡಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿತ್ತು. ಯಾಕೆ ಅಂತಂದರೆ, ಈ ಅಧ್ಯಕ್ಷ ಅವಧಿಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಅವರಿಗೆ ಫುಲ್ ಪವರ್ ಇರುತ್ತೆ. ಯಾವ ವಿಚಾರ ಚರ್ಚೆಗೆ ಬರಬೇಕು, ಯಾವ ವಿಚಾರದಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಬೇಕು, ಯಾವ ವಿಚಾರದಲ್ಲಿ ವೋಟಿಂಗ್ ನಡಿಬೇಕು, ಇದೆಲ್ಲದನ್ನು ಕೂಡ ಈ ಅಧ್ಯಕ್ಷ ಸ್ಥಾನದಲ್ಲಿರುವಂಥವರು ನಿರ್ಧಾರ ಮಾಡ್ತಾರೆ. ಸದ್ಯ ರಷ್ಯಾ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೆ ಆದರೆ ಅವರು ಉಕ್ರೇನ್ ವಿರುದ್ಧವಾಗಿ ನಿರ್ಣಯ ಕೈಗೊಳ್ತಾರೆ. ರಷ್ಯಾ ತನಗೆ ಬೇಕಾದಂತಹ ರೀತಿಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಕೆಲಸ ಮಾಡಿಕೊಳ್ಳುತ್ತೆ. ಇದಾಗಬಾರ್ದು. ರಷ್ಯಾ ಒಂದು ಯುದ್ಧ ಮಾಡ್ತಿರುವಂತಹ ರಾಷ್ಟ್ರ, ಹೀಗಾಗಿ ಅದಕ್ಕೆ ಅಧ್ಯಕ್ಷ ಗಾದಿ ಸಿಗಬಾರದು ಅಂತ ಪ್ರಯತ್ನಗಳು ನಡೆದಿದ್ವು. ಅಮೆರಿಕ ಸಾಕಷ್ಟು ಪ್ರಯತ್ನ ಮಾಡಿತ್ತು, ಆದರೆ ಅದಕ್ಕೆ ಯಶಸ್ಸು ಸಿಗಲಿಲ್ಲ. ನಿಗದಿಯಂತೆ ರಷ್ಯಾ ಜುಲೈ ತಿಂಗಳಿನಲ್ಲಿ ಅಧ್ಯಕ್ಷ ಗಾದಿಗೆ ಏರಿದೆ.
ಈಗ ಅಧ್ಯಕ್ಷನಾಗಿರುವಂತಹ ರಷ್ಯಾ ಭಾರತದ ಪರವಾಗಿ ಮಾತನಾಡ್ತಾ ಇದೆ. ಭಾರತದ ಮೇಲೆ ಅನಗತ್ಯ ಪ್ರೆಷರನ್ನು ಕ್ರಿಯೇಟ್ ಮಾಡಬಾರ್ದು ಅಂತ. ಈಗ ಅಮೆರಿಕ ಕೂಡ ಭಾರತದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನು ಹೊಂದಿದೆ. ಭಾರತ ರಷ್ಯಾಗೆ ಹತ್ರ ಆಗ್ತಿರುವಂತಹದ್ದು ಅಮೆರಿಕಾಗೆ ಇಷ್ಟ ಇಲ್ಲ. ಯಾಕೆ ಭಾರತ ರಷ್ಯಾಗೆ ಹತ್ರ ಆಗ್ತಾ ಇದೆ? ರಷ್ಯಾ ಯಾಕೆ ಭಾರತದ ಪರವಾಗಿ ಇಷ್ಟೊಂದು ಮಾತನಾಡ್ತಾ ಇದೆ? ಇದೆಲ್ಲದರ ಹಿಂದೆ ಜಿಯೋಪೊಲಿಟಿಕಲಿ ಒಂದು ದೊಡ್ಡ ರೀಸನ್ ಇದೆ. ಅದೇನು ಕೇಳಿದ್ರೆ, ಅಮೆರಿಕದಲ್ಲಿ ರಾಜಕೀಯ ಬದಲಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಮೆರಿಕದಲ್ಲಿ ಟ್ರಂಪ್ ಈಗ ಅಧ್ಯಕ್ಷರ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಟ್ರಂಪೇ ಗೆಲ್ತಾರೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಟ್ರಂಪ್ ಪರವಾಗಿ ಅಮೆರಿಕದ ಜನರಿದ್ದಾರೆ. ಬೈಡನ್ ವಿರುದ್ಧವಾಗಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಬೈಡನ್ ಮತ್ತೆ ಅಧ್ಯಕ್ಷರಾಗೋದಿಲ್ಲ ಅಂತ ಅಮೆರಿಕದ ಸರ್ವೆಗಳು ಹೇಳ್ತಾ ಇದ್ದಾವೆ. ಟ್ರಂಪ್ ಅಧ್ಯಕ್ಷರಾಗೋದಕ್ಕೂ ಭಾರತದ ಪರವಾಗಿ ರಷ್ಯಾ ಮಾತನಾಡೋದಕ್ಕೂ ಭಾರತ ರಷ್ಯಾ ಸಂಬಂಧ ಸುಧಾರಣೆ ಆಗೋದಕ್ಕೂ ಏನು ಸಂಬಂಧ? ಈಗೊಂದು ಪ್ರಶ್ನೆ ಬರಬಹುದು. ಟ್ರಂಪ್ ಏನು ಹೇಳಿದರು? ನಾನು ಒಂದು ವೇಳೆ ಅಮೆರಿಕದ ಅಧ್ಯಕ್ಷನಾದರೆ ಈ ಯುದ್ಧವನ್ನು ನಿಲ್ಲಿಸ್ತೀನಿ. ಯಾವ ಕಾರಣಕ್ಕೂ ಕೂಡ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆಯೋದಕ್ಕೆ ನಾನು ಬಿಡೋದಿಲ್ಲ, ಅದನ್ನು ನಿಲ್ಲಿಸ್ತೀನಿ ಅಂತ ಟ್ರಂಪ್ ಹೇಳಿದರು. ಜೊತೆಗೆ ಮಿತ್ರರೇ, ಟ್ರಂಪ್ ಇದ್ದಾರಲ್ಲ ಬಿಸ್ನೆಸ್ ಮ್ಯಾನ್, ಇವರೇನೇ ಇದ್ರೂ ಕೂಡ ಬಿಸ್ನೆಸ್ ಮೈಂಡ್ನಲ್ಲೇ ನೋಡ್ತಾರೆ. ಇವರಿಗೆ ಈ ಯುದ್ಧ ಇದ್ಯಾವುದು ಕೂಡ ಅಷ್ಟಾಗಿ ಸೊಗಸೋದಿಲ್ಲ. ಹೀಗಾಗಿ ಈ ಹಿಂದೆ ಟ್ರಂಪ್ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ನಾರ್ತ್ ಕೊರಿಯಾದ ಪ್ರೆಸಿಡೆಂಟನ್ನು ಭೇಟಿಯಾಗಿದ್ದರು, ಕಿಮ್ ಜಾಂಗ್ ಉನ್ನನ್ನು. ಅಮೆರಿಕಾಗೂ ಕಿಮ್ ಜಾಂಗ್ ಉನ್ಗೂ ಯಾವ ರೀತಿಯ ದ್ವೇಷ ಇದೆ ಅಂತ ನಿಮಗೆಲ್ಲ ಗೊತ್ತು. ಅಂತಹ ಸಂದರ್ಭದಲ್ಲಿ ಟ್ರಂಪ್ ಕಿಮ್ ಜಾಂಗ್ ಉನ್ನನ್ನು ಭೇಟಿ ಆಗ್ತಾರೆ. ಅಂದರೆ ಟ್ರಂಪ್ಗೆ ಯುದ್ಧ ಸೊಗಸೋದಿಲ್ಲ, ಏನೇ ಇದ್ರೂ ಕೂಡ ಲಾಭ. ಸದ್ಯ ಅಮೆರಿಕ ಏನು ಮಾಡ್ತಾ ಇದೆ? ಉಕ್ರೇನ್ ಯುದ್ಧಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಸುರಿತಾ ಇದೆ. $100 ಬಿಲಿಯನ್ ಕೊಡ್ತಾ ಇದೆ. ಇದು ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ಮನಿ. ಇದನ್ನು ಅಮೆರಿಕದ ಜನರು ಕೂಡ ಇಷ್ಟಪಡ್ತಾ ಇಲ್ಲ. ಆದರೆ ಬೈಡನ್ಗೇನು? ರಷ್ಯಾವನ್ನು ಇನ್ನಷ್ಟು ವೀಕ್ ಮಾಡಬೇಕು, ರಷ್ಯಾವನ್ನು ಈ ಬಾರಿ ಮಣಿಸಿ ಬಿಡಬೇಕು. ಇದು ಬೈಡನ್ ಚಿಂತನೆ. ಇದೇ ಕಾರಣದಿಂದ ಈ ಪಾಶ್ಚಿಮಾತ್ಯ ದೇಶಗಳು ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇಲ್ಲದೆ ಹೋದರೆ ಮಿತ್ರರೇ, ಉಕ್ರೇನ್ ವರ್ಷಗಟ್ಟಲೆ ಕಾಲ ಯುದ್ಧ ಮಾಡುವಂತಹ ಪರಿಸ್ಥಿತಿಯಲ್ಲಿದೆಯಾ? ಅಂತಹ ಆರ್ಥಿಕತೆ ಅವರ ಬಳಿಯಲ್ಲಿದೆಯಾ? ಅಂತಹ ಸೇನೆ ಅವರ ಬಳಿಯಲ್ಲಿದೆಯಾ? ಈಗಲೂ ಕೂಡ ಉಕ್ರೇನ್ ಯುದ್ಧ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣವೇ ಪಾಶ್ಚಿಮಾತ್ಯ ದೇಶಗಳು. ಇಲ್ಲಿ ಉಕ್ರೇನ್ ಒಂದು ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿದೆ. ಯಾರ ಯುದ್ಧ ಭೂಮಿ? ಅಮೆರಿಕ ಮತ್ತು ರಷ್ಯಾದ ಯುದ್ಧ ಭೂಮಿ. ಅಮೆರಿಕ ಕೂಡ ಉಕ್ರೇನನ್ನು ಏನು ಬೆಂಬಲಿಸಿ ಅವರನ್ನು ಉಳಿಸುವಂತಹ ಕೆಲಸ ಮಾಡ್ತಾ ಇಲ್ಲ, ತನ್ನ ಸ್ವಾರ್ಥವನ್ನು ಈಡೇರಿಸಿಕೊಳ್ತಾ ಇದೆ. ಅದಕ್ಕೆ ಟ್ರಂಪ್ ಏನು ಹೇಳಿದರು? ನಾನು ಯುದ್ಧ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಅಂತ. ಟ್ರಂಪ್ ಈಗಾಗಲೇ ಈ ಯುದ್ಧ ನಿಲ್ಲಿಸೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಆ ರೀತಿಯಾಗಿ ಅಮೆರಿಕದ ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹೀಗಿರುವಾಗ ಟ್ರಂಪ್ ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ರಷ್ಯಾ ಮೇಲಿನ ನಿರ್ಬಂಧಗಳು ಸಡಿಲಗೊಳ್ತವೆ. ಈ ರೀತಿಯ ದ್ವೇಷವನ್ನೇನು ಟ್ರಂಪ್ ಮುಂದುವರಿಸೋದಿಲ್ಲ. ಟ್ರಂಪ್ ಮತ್ತು ಪುತಿನ್ ನಡುವೆ ಒಳ್ಳೆ ಬಾಂಧವ್ಯ ಇದೆ. ಈ ಹಿಂದೆ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಇದರ ಹಿಂದೆ ರಷ್ಯಾದ ಕೈವಾಡ ಇದೆ ಅಂತ ಅನೇಕ ಶಂಕೆಗಳು ವ್ಯಕ್ತವಾಗಿದ್ದು. ಯಾಕೆಂದರೆ ಟ್ರಂಪ್ ಮತ್ತು ಪುತಿನ್ ನಡುವೆ ಅಂತಹ ಬಾಂಧವ್ಯ ಇದೆ. ಈ ಸಂದರ್ಭದಲ್ಲಿ ಭಾರತ ಕೂಡ ರಷ್ಯಾದ ಜೊತೆಗಿರಬೇಕು. ಈಗ ನಾವು ದ್ವೇಷವನ್ನು ಹೆಚ್ಚು ಮಾಡಿಕೊಂಡಿದ್ದೆ ಆದರೆ ರಷ್ಯಾ ಮುಂದೆ ಯೋಚನೆ ಮಾಡ್ಬೋದಲ್ವಾ? ಅಂದು ಅಮೆರಿಕ ನಮ್ಮ ಕೈ ಬಿಟ್ಟಂತಹ ಸಂದರ್ಭದಲ್ಲಿ, ಅಮೆರಿಕ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಭಾರತ ಕೂಡ ನಮ್ಮ ಜೊತೆಗಿರಲಿಲ್ಲ. ಈ ಭಾವನೆ ರಷ್ಯಾಗೆ ಬರುತ್ತೆ. ಇದಾಗಬಾರದು ಅನ್ನುವಂತಹ ದೃಷ್ಟಿಯಿಂದಲೇ ನರೇಂದ್ರ ಮೋದಿ ಅವರು ಪುತಿನ್ನನ್ನು ಭೇಟಿಯಾಗಿದ್ದು, ರಷ್ಯಾ ಪ್ರವಾಸ ಕೈಗೊಂಡಿದ್ದು, ಮತ್ತಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿದ್ದು, ಇದೆಲ್ಲ ಮಾಡುವ ಹಿಂದೆ ಇದೇ ರಾಜಕೀಯ ತಂತ್ರಗಾರಿಕೆ ಇರುವಂತಹದ್ದು. ಮಿತ್ರರೇ, ಈ ಜಿಯೋಪಾಲಿಟಿಕ್ಸ್ ಇದೆಯಲ್ಲ, ಅಷ್ಟು ಸುಲಭಕ್ಕೆ ಅರ್ಥ ಆಗೋದಿಲ್ಲ. ಯಾವಾಗ ಏನು ಬೇಕಾದರೂ ಆಗಬಹುದು. ರಾಜಕೀಯವಾಗಿ ಮುಂದೆ ಕೆಲವೊಂದು ಬದಲಾವಣೆ ಆಗಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಹಿಂದೆ ಕೆಲವೊಂದು ನಿರ್ಧಾರಗಳನ್ನು ಕೈಗೊಂಡಿರ್ತಾರೆ. ಹೀಗಾಗಿ ಈ ವಿದೇಶಾಂಗ ನೀತಿಗೆ ಅಷ್ಟೊಂದು ಮಹತ್ವ ಇರುವಂತಹದ್ದು. ಹೀಗಾಗಿ ಮಿತ್ರರೇ, ಭಾರತ ರಷ್ಯಾಗೆ ಹತ್ರ ಆಗ್ತಾ ಇದೆ. ಇದಕ್ಕೋಸ್ಕರವಾಗಿ ಈಗ ವಿಶ್ವಸಂಸ್ಥೆಯಲ್ಲೂ ಕೂಡ ರಷ್ಯಾ ಭಾರತದ ಪರವಾಗಿ ಮಾತನಾಡ್ತಾ ಇದೆ. ಭಾರತದ ಮೇಲೆ ಅನಗತ್ಯವಾಗಿ ಒತ್ತಡ ಹೇರುವಂತಹದ್ದು ತಪ್ಪು ಅಂತ ರಷ್ಯಾ ಹೇಳ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ರಷ್ಯಾದ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಸರಿಯಾಗಿದೆಯಾ ಇಲ್ವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.